ಓದಿದ್ದು ಕಾಲೇಜ್ ವಿದ್ಯಾಭ್ಯಾಸ ಮಂಗಳೂರಿನ ಸೈಂಟ್ ಅಲೋಯ್ಸಿಸ್ ಕಾಲೇಜ್ನಲ್ಲಿ ಅವರು ಮಾಡಿದರು. ಅಲ್ಲಿ ಅವರು ಕ್ರಿಶ್ಚಿಯನ್ ಮಿಷನರಿಗಳನ್ನು ನೋಡಿದರು. ಇಲ್ಲಿ ನಮ್ಮ ಸಮಾಜದಲ್ಲಿ ಏನಾಗುತ್ತೆ, ಹಿಂದೂ ಸಮಾಜದಲ್ಲಿ ಸನ್ಯಾಸಿಗಳು ಸಾಧು ಸಂತರು ಅಂತ ಹೇಳಿದರೆ ಅವರು ಕಾವಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ಸಾಮಾನ್ಯ ಜನರೊಡನೆ ಹೆಚ್ಚಾಗಿ ಅವರು ಸೇರೋದಿಲ್ಲ. ನಮ್ಮ ಸಾಮಾನ್ಯ ಜನ ಏನು ಮಾಡ್ತಾರೆ, ಅವ್ರಿಗೊಂದು ದೊಡ್ಡ ನಮಸ್ಕಾರ ಹಾಕಿಬಿಟ್ಟು ಪಾದಪೂಜೆ ಮಾಡಿ ಅವ್ರನ್ನ ದೂರ ಇಡ್ತಾರೆ ಹೊರತು ಅವರ ಒಂದು ತ್ಯಾಗ ಮನೋಭಾವನೆ ಆಗಲಿ, ಆಧ್ಯಾತ್ಮಿಕ ಒಂದು ದೃಷ್ಟಿಯಾಗಲಿ, ಸೇವಾ ದೃಷ್ಟಿಯಾಗಲಿ ಯಾರು ಹೆಚ್ಚಿನ ಮಟ್ಟಿಗೆ ನಮ್ಮ ಜನಗಳಲ್ಲಿ ಪಾಲನೆ ಮಾಡೋದಿಲ್ಲ. ಕೆಲವರು ಮಾಡ್ತಾರೆ. ಆದ್ದರಿಂದ ನಾರಾಯಣ ಭಟ್ರು ನಿರ್ಣಯ ಮಾಡಿದರು, ನಾವು ಸನ್ಯಾಸಿ ಬಟ್ಟೆಗಳನ್ನು ಹಾಕ್ಕೊಳ್ಬಾರ್ದು. ಆದರೆ ಸನ್ಯಾಸಿಗಳಂತೆ ಸಮಾಜದಲ್ಲಿ ಯಾವ ರೀತಿ ಕ್ರೈಸ್ತ ಮಿಷನರಿಗಳು ಸಮಾಜದ ಸಾಮಾನ್ಯ ಜನರನ್ನೇ ಭಾಳ ಸಂಪರ್ಕದಲ್ಲಿ ಇದ್ದುಕೊಂಡು ಅವರ ಸೇವೆಯನ್ನು ಮಾಡ್ತಾರೆ, ಅದೇ ರೀತಿ ಮಾಡಬೇಕು ಎಂಬತಕ್ಕಂಥ ಉದ್ದೇಶದಿಂದ ಇಂಥ ಒಂದು ಸಂಸ್ಥೆಯನ್ನು, ಇಂಥ ಒಂದು ವ್ರತ ಏನು ನಾವು ತ್ಯಾಗಜೀವಿಗಳು ಅಂತ ಅವ್ರನ್ನ ನಾವು ಕರಿತೀವಿ. ಮತ್ತು ಮೂರನೆಯ ಒಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ, ನಮ್ಮ ಯಾವುದೇ ಹಾಸ್ಟೆಲ್ ಅಪ್ಲಿಕೇಶನ್ನಲ್ಲಿ, ಯಾಕೆ ಶಾಲೆ ಅಪ್ಲಿಕೇಶನ್ ಅಥವಾ ಕಾಲೇಜ್ ಅಪ್ಲಿಕೇಶನ್ಗೆ ಏನಾಗುತ್ತೆ, ಕೆಲವು ಸರ್ಕಾರದ ನಿಯಮಗಳಿರುತ್ತೆ. ಹಾಸ್ಟೆಲ್ಗೆ ನಾವು ಯಾರನ್ನು ನಿಮ್ಮ ಧರ್ಮ ಯಾವುದು, ನಿಮ್ಮ ಜಾತಿ ಯಾವುದು, ನಿಮ್ಮ ರಾಷ್ಟ್ರೀಯತೆ ಯಾವುದು ಅಂತ ಕೇಳೋದು ಇಲ್ಲ. ನಾವು ಅದನ್ನು ತಿಳ್ಕೊಳ್ತಕ್ಕಂಥ ನಮ್ಮ ಇದೂ ಇಲ್ಲ. ಸರ್ಕಾರದ ನಿಯಮಗಳ ಪ್ರಕಾರ ನಮ್ಮ ಯೂನಿವರ್ಸಿಟಿಯಲ್ಲಿ ಅವರ ಅಪ್ಲಿಕೇಶನ್ನಲ್ಲಿ ಅದು ಸರ್ಕಾರ ನಿಯಮ ಇರೋದರಿಂದ ಕೇಳ್ಬೋದು ಅಷ್ಟೇ. ಆದರೆ ನಮಗೆ ಅದನ್ನು ತಿಳ್ಕೊಳ್ಳೋ ಉದ್ದೇಶ ಯಾಕೆ, ಒಂದು ಜಗತ್ತು ಒಂದು ಕುಟುಂಬ ಎಂಬುದಾಗಿ ನಾವು ನಮ್ಮ ಸೇವಾ ಅಭಿಯಾನವನ್ನು ಇವತ್ತು ನಾವು ಕರೀತಾ ಇದ್ದೇವೆ. ನಾರಾಯಣ ಭಟ್ರು ಸ್ಥಾಪನೆ ಮಾಡಿದಾಗಲೂ ಸೂಚ್ಯವಾಗಿ ಅವರು ಲೋಕಸೇವಾ ವೃಂದ ಅಂತ ಹೆಸರಿಟ್ಟರು. ಅವರು ಕರ್ನಾಟಕ ಸೇವಾ ವೃಂದ ಅಂತ ಹೆಸರಿಡಲಿಲ್ಲ, ದಕ್ಷಿಣ ಕನ್ನಡ ಸೇವಾ ವೃಂದ ಅಂತ ಹೆಸರಿಡಲಿಲ್ಲ, ಅಥವಾ ಭಾರತ ಸೇವಾ ವೃಂದ ಅಂತ ಹೆಸರಿಡಲಿಲ್ಲ. ಅದಕ್ಕೆ ಲೋಕಸೇವಾ ವೃಂದ ಅಂತ ಅವರ ಒಂದು ದೃಷ್ಟಿನೇ ಆ ರೀತಿ ಇತ್ತು, ಅವರ ಒಂದು ವಿಚಾರಧಾರಿಯೇ ಆ ರೀತಿ ಇತ್ತು. ಈಗ ಅದನ್ನು ನಾವು ಬದಲಾವಣೆ ಮಾಡಿದ್ವಿ. ಲೋಕಸೇವಾ ವೃಂದ ಅಂದರೆ ಹೊರದೇಶಗಳಲ್ಲಿ ಅದೇನು ಅಂತ ಕೇಳ್ತಾರೆ, ಲೋಕ ಅಂದರೆ ಏನು, ಸೇವೆ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಈಗ ನಾವು ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್, ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುನ್ನತವಾದಂಥ ಒಂದು ಆದರ್ಶವಾದಂಥ ವಸುದೈವ ಕುಟುಂಬಕಂ, ಇದನ್ನು ನಾವು ನಂಬಿಕೊಂಡು ಆ ರೀತಿ ಜೀವನ ಮಾಡ್ತಾ ಇದ್ದೆ. ಆದ್ದರಿಂದ ಅದನ್ನು ನಾವು ಕೇಳೋದಿಲ್ಲ. ಆದ್ದರಿಂದ ಏನಾಗಿದೆ, ಸತ್ಯಸಾಯಿ ಗ್ರಾಮದಲ್ಲಿ ಸುಮಾರು ಒಂದು 500 ಕುಟುಂಬಗಳು ಪ್ರದೇಶಗಳವರು ವಾಸ ಮಾಡ್ತಾ ಇದ್ದಾರೆ. ಬಂದು ಹೋಗೋರು ಬೇರೆ. ನಾವು ಒಂದೇ ರೀತಿ ಆಹಾರವನ್ನು ಸೇವನೆ ಮಾಡ್ತೇವೆ. ಸಾಮಾನ್ಯ ನಮ್ಮ ಎಲ್ಲ ವಸ್ತ್ರಗಳು ಇತ್ಯಾದಿಗಳು, ಕೇಶ ವಿನ್ಯಾಸ ಎಲ್ಲ ಸಾಮಾನ್ಯವಾಗಿ ಒಂದೇ ರೀತಿ ಇರುತ್ತೆ. ಇದು 3 ಮುಖ್ಯವಾದಂಥ ವೈಶಿಷ್ಟ್ಯಗಳು. ಈ ಒಂದು ಸತ್ಯಸಾಯಿ ಗ್ರಾಮ ಮೊದಲು ನಾನು ಹೇಳಿದಾಗೆ 2011ರವರೆಗೆ ಒಂದು ಸಾಮಾನ್ಯ ಒಂದು ವಿದ್ಯಾನಿವೇಶನವಾಗಿತ್ತು ಅಷ್ಟೆ. ಈಗ ಇದೊಂದು ಜಾಗತಿಕ ಸೇವಾ ಅಭಿಯಾನದ ಒಂದು ಕೇಂದ್ರವಾಗಿರೋದು. ಅದಕ್ಕೆ ಕಾರಣ ಸದ್ಗುರು ಮಧುಸೂದನ್ ಸಾಯಿಯವರು ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ ಒಂದು ಸ್ಫೂರ್ತಿ, ಪ್ರೇರೇಪಣೆ, ಅನುಗ್ರಹಗಳಿಂದ ಅವರು ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸ. ಸತ್ಯಸಾಯಿ ಬಾಬಾರವರು ಈ ಕೆಲಸವನ್ನು ಸದ್ಗುರು ಮಧುಸೂದನ್ ಸಾಯಿಯವ್ರಿಗೆ ಒಪ್ಪಿಸುವಾಗ ಒಂದು ಮಾತು ಹೇಳಿದ್ದು, ನೀನು ಎಲ್ಲಿವರೆಗೆ ಸಂಪೂರ್ಣ ನಿಸ್ವಾರ್ಥವಾಗಿರ್ತೀಯ ಅಲ್ಲಿವರೆಗೆ ನಿನ್ನ ಕೆಲಸ ನಡೆಯುತ್ತೆ, ನಿನ್ನ ಕೆಲಸ ಯಾರೂ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಸೊ ಆ ಒಂದು ಮಾತಿನ ಪ್ರಕಾರ ಸೇವೆ ನಡೀತಾ ಇದ್ಕೊಂಡು ಇಷ್ಟೊಂದು ವ್ಯಾಪಕವಾಗಿ ಸತ್ಯಸಾಯಿ ಗ್ರಾಮ ಇವತ್ತು ಬೆಳೆದಿದೆ. ಒಂದು ಯೂನಿವರ್ಸಿಟಿ ಇದೆ, ಶ್ರೀ ಸತ್ಯಸಾಯಿ ಯೂನಿವರ್ಸಿಟಿ ಫಾರ್ ಹ್ಯೂಮನ್ ಎಕ್ಸಲೆನ್ಸ್. ಇದರ ಆಶ್ರಯದಲ್ಲಿ ಎಲ್ಲ ರೀತಿಯ ಒಂದು ಕೋರ್ಸುಗಳನ್ನು ನಮ್ಮ ಯೂನಿವರ್ಸಿಟಿಯಲ್ಲಿ ನಾವು ಮಕ್ಕಳಿಗೆ, ವಿದ್ಯಾರ್ಥಿನಿಯರಿಗೆ ಕೊಡ್ತೇವೆ. ಮತ್ತು ನಾವು ಮಕ್ಕಳನ್ನು ತಂದೆ ತಾಯಿಗಳು ಇಲ್ಲಿ ಸೇರಿಸುವಾಗಲೇ, ಶಾಲೆಯಲ್ಲಿ ಪ್ರಾಥಮಿಕ ಮಟ್ಟದಲ್ಲಿ ಸೇರಿಸುವಾಗಲೇ, ಅಂದರೆ 6ನೇ ತರಗತಿಗೆ ನಾವು ಪ್ರಾರಂಭ ಮಾಡ್ತೀವಿ. ಯಾಕೆ, ಎಲ್ಲರಿಗೂ ಇಲ್ಲಿ ಸನ್ನಿವಾಸ ಕಡ್ಡಾಯ, ಎಲ್ಲರೂ ಇಲ್ಲಿ ಹಾಸ್ಟೆಲಲ್ಲೇ ಇರಬೇಕು. ಆ ಕಾರಣಕ್ಕೆ 1, 2, 3, 4, 5 ನಾವು ಪ್ರಾರಂಭ ಮಾಡಲ್ಲ, 6ರಿಂದ ಪ್ರಾರಂಭ ಮಾಡುತ್ತೇವೆ. ಮಾಡಬೇಕಾಗಿದ್ರೇ ನಾವು ತಂದೆ ತಾಯಿಗಳಲ್ಲಿ ನಾವು ಅವರಿಗೆ ವಿಷಯ ಹೇಳ್ತೀವಿ. ನಮ್ಮ ಒಂದು ವಿದ್ಯಾ ನಿಯಮ, ಶಿಕ್ಷಣದ ನಿಯಮ ಏನು ಅಂತ ಹೇಳಿದರೆ, ವಿದ್ಯಾರ್ಥಿನಿಯರು ಅವರ ಮಕ್ಕಳಿಗೆ ಯಾವ ಒಂದು ಆಸಕ್ತಿ ಇದೆ ಅಂಥ ಒಂದು ವಿಷಯಗಳನ್ನೇ ಅವರು ಅಭ್ಯಾಸ ಮಾಡಬೇಕು ಹೊರತು ನಾವು ಕೂಡ ಅವ್ರ ಮೇಲೆ ನಾವು
ಒಂದು ರೀತಿಯಲ್ಲಿ ಬಲಾತ್ಕಾರದಿಂದ ಇದನ್ನು ಓದು ಅಂತ ನಾವು ಹೇಳೋಲ್ಲ, ನೀವು ಹೇಳಬಾರ್ದು ಅಂತ ಸ್ಪಷ್ಟವಾಗಿ ನಾವು ಹೇಳ್ತೇವೆ.